ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿ ಮಾಡ್ತಿದೆ. ಸರ್ಕಾರವನ್ನ ಬಡಿದೆಬ್ಬಿಸ್ತಾ ಇದೆ. ನಮ್ಮ ವರದಿಯ ಬೆನ್ನಲ್ಲೇ ಆರೋಗ್ಯ ಸಚಿವರು ಬಳ್ಳಾರಿಗೆ ತೆರಳಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರದ ಸ್ವಾಗತ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನವಾಗ್ತಿದೆ. ಡೆಡ್ಲಿ ಗ್ಲೂಕೋಸ್ಗೆ 5 ಬಾಣಂತಿಯರ ಉಸಿರೇ ನಿಂತು ಹೋಗಿದೆ. ತಾಯಿಯಾಗೋ ಕನಸು ಹೊತ್ತವರು ಸಾವಿನ ಮನೆ ಸೇರಿದ್ದಾರೆ. ಮಗುವನ್ನ ಮುದ್ದಾಡೋ ಮುನ್ನವೇ ಮಸಣ ಸೇರಿದ್ದಾರೆ. ಬಾಣಂತಿಯರ ಮನೆಯಲ್ಲಿ ಅಕ್ಷರಶಃ ಶೋಕ ಸಾಗರ ಆವರಿಸಿದೆ. ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೃತ ಬಾಣಂತಿ ಮನೆಗೆ ಆರೋಗ್ಯ ಸಚಿವರು ಭೇಟಿ. ಬಳ್ಳಾರಿಯಲ್ಲಿ ಬಲಿಯಾದ ಬಾಣಂತಿಯರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿತ್ತು. ರಿಪಬ್ಲಿಕ್ ಕನ್ನಡ ಸರ್ಕಾರದ ನಿರ್ಲಕ್ಷ್ಯತನವನ್ನ ಪ್ರಶ್ನೆ ಮಾಡಿತ್ತು. ಇಷ್ಟೆಲ್ಲ ಸರಣಿ ಸಾವಾದರೂ ಕೂಡ ಆರೋಗ್ಯ ಸಚಿವರು ಭೇಟಿ ಮಾಡದೇ ಇರೋದನ್ನ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿತ್ತು. ಆರೋಗ್ಯ ಸಚಿವರು ಕೊನೆಗೂ ಬಾಣಂತಿಯರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರೋ ಮೃತ ಬಾಣಂತಿ ಸುಮಯ್ಯ ಮನೆಗೆ ಆರೋಗ್ಯ ಸಚಿವರು ಭೇಟಿ ನೀಡಿದ್ರು. ಶಾಸಕ ಡಾಕ್ಟರ್ NT ಶ್ರೀನಿವಾಸ್, DC ದಿವಾಕರ್ ಜೊತೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಮೃತ ಬಾಣಂತಿ ಹೆಸರು ದಿನೇಶ್ ಸಾಹೇಬ್ರಿಗೆ ಗೊತ್ತೇ ಇರಲಿಲ್ಲ. ಯಾರು ಅದು ಅಂತ ಕೇಳಿ ಸುಮಯ್ಯ ಅಂತ ಹೇಳಲು ತಡಬಡಾಯಿಸಿದ್ರು. ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ಅವರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗದೆ ಖಂಡಿತ ನಾವು ಮಾಡ್ತೀವಿ. ಇನ್ನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಚಿವರಿಗೆ ಧಿಕ್ಕಾರದ ಸ್ವಾಗತ ಸಿಕ್ತು. ಶ್ರೀರಾಮುಲು ಪ್ರತಿಭಟನೆ ನಡೆಸುತ್ತಿದ್ದ ಜಾಗಕ್ಕೆ ಹೋಗಿ ಚರ್ಚೆ ಮಾಡಿದ್ರು. ಈ ವೇಳೆ ನಾವು ರಾಜೀನಾಮೆ ಕೇಳ್ತಿಲ್ಲ, ಕೆಲಸ ಮಾಡಿ ಅಂದ್ರು ರಾಮುಲು. ತಪ್ಪಿತಸ್ಥರ ವಿರುದ್ಧ ಸಿಎಂ ಕ್ರಮದ ಎಚ್ಚರಿಕೆ. ಪರಿಹಾರ ಹೆಚ್ಚಳದ ಬಗ್ಗೆ ಸಿಎಂ ಮೌನ. ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ಕಡಿಮೆ ಆಯ್ತು ಅಂತ ಸರ್. ಜಿಲ್ಲಾಸ್ಪತ್ರೆಗೆ ಲೋಕ ರೇಡ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬಳ್ಳಾರಿ ಜಿಲ್ಲಾಸ್ಪತ್ರೆ ವಿಮ್ಸ್ ಹಾಸ್ಪಿಟಲ್ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್, ICU ಘಟಕ ಹಾಗೂ ಔಷಧಿ ಉಗ್ರಾಣದಲ್ಲಿ ಪರಿಶೀಲನೆ ನಡೆಸಿದ್ರು. ಔಷಧಿ ಉಗ್ರಾಣದಲ್ಲಿ ಬಾಣಂತಿಯರ ಸಾವಿಗೆ ಕಾರಣವಾದ IV ಗ್ಲೂಕೋಸ್ ಬಾಟಲಿಗಳು ಪತ್ತೆಯಾಗಿದ್ವು. ಜಿಲ್ಲಾ ಆಸ್ಪತ್ರೆ ಮುಂದೆ ಬಿಜೆಪಿ ಪ್ರತಿಭಟನೆ. ಆಹಾರ ನೀರು ತ್ಯಜಿಸಿ ಶ್ರೀರಾಮುಲು ಧರಣಿ. ಬಾಣಂತಿಯರ ಸಾವಿಗೆ ನ್ಯಾಯ ಕೊಡಿಸಲು ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕೂತಿದ್ದಾರೆ. ಆಹಾರ ನೀರು ತ್ಯಜಿಸಿ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಬಳ್ಳಾರಿಯಂದೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಯಾಕಂದ್ರೆ ಇವತ್ತು ಸಾಕಷ್ಟು ಮಂದಿ ಬಾಣಂತಿಯರ ಜೊತೆಲೆ ಮಕ್ಕಳು ಕೂಡ ಸತ್ತಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರೆ ಕೂಡ ಮಂತ್ರಿಗಳಂತೂ ಎಲ್ಲಿ ಬರ್ತಾ ಇಲ್ಲ. ಬಳ್ಳಾರಿಯಲ್ಲಿ ಬಲಿಯಾದಂತಹ ಬಾಣಂತಿಯರು ಬಡವರು, ಕೂಲಿ ಕಾರ್ಮಿಕರು ಅಷ್ಟೇ ಯಾಕೆ, ಕಾಂಗ್ರೆಸ್ಗೆ ಮತ ಹಾಕಿದಂತಹ ಅಲ್ಪಸಂಖ್ಯಾತರು. ಇಷ್ಟಾದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ನಿರ್ಲಕ್ಷ್ಯವನ್ನೇ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದೆ. ಇವರ ಮನೆಗಳಿಗೆ ನ್ಯಾಯ ಸಿಗೋವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿ ಮಾಡ್ತಿದೆ. ಸರ್ಕಾರವನ್ನ ಬಡಿದೆಬ್ಬಿಸ್ತಾ ಇದೆ. ನಮ್ಮ ವರದಿಯ ಬೆನ್ನಲ್ಲೇ ಆರೋಗ್ಯ ಸಚಿವರು ಬಳ್ಳಾರಿಗೆ ತೆರಳಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರದ ಸ್ವಾಗತ ಸಿಕ್ಕಿದೆ.
ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನವಾಗ್ತಿದೆ. ಡೆಡ್ಲಿ ಗ್ಲೂಕೋಸ್ಗೆ 5 ಬಾಣಂತಿಯರ ಉಸಿರೇ ನಿಂತು ಹೋಗಿದೆ. ತಾಯಿಯಾಗೋ ಕನಸು ಹೊತ್ತವರು ಸಾವಿನ ಮನೆ ಸೇರಿದ್ದಾರೆ. ಮಗುವನ್ನ ಮುದ್ದಾಡೋ ಮುನ್ನವೇ ಮಸಣ ಸೇರಿದ್ದಾರೆ. ಬಾಣಂತಿಯರ ಮನೆಯಲ್ಲಿ ಅಕ್ಷರಶಃ ಶೋಕ ಸಾಗರ ಆವರಿಸಿದೆ. ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೃತ ಬಾಣಂತಿ ಮನೆಗೆ ಆರೋಗ್ಯ ಸಚಿವರು ಭೇಟಿ. ಬಳ್ಳಾರಿಯಲ್ಲಿ ಬಲಿಯಾದ ಬಾಣಂತಿಯರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿತ್ತು. ರಿಪಬ್ಲಿಕ್ ಕನ್ನಡ ಸರ್ಕಾರದ ನಿರ್ಲಕ್ಷ್ಯತನವನ್ನ ಪ್ರಶ್ನೆ ಮಾಡಿತ್ತು. ಇಷ್ಟೆಲ್ಲ ಸರಣಿ ಸಾವಾದರೂ ಕೂಡ ಆರೋಗ್ಯ ಸಚಿವರು ಭೇಟಿ ಮಾಡದೇ ಇರೋದನ್ನ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿತ್ತು. ಆರೋಗ್ಯ ಸಚಿವರು ಕೊನೆಗೂ ಬಾಣಂತಿಯರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರೋ ಮೃತ ಬಾಣಂತಿ ಸುಮಯ್ಯ ಮನೆಗೆ ಆರೋಗ್ಯ ಸಚಿವರು ಭೇಟಿ ನೀಡಿದ್ರು. ಶಾಸಕ ಡಾಕ್ಟರ್ NT ಶ್ರೀನಿವಾಸ್, DC ದಿವಾಕರ್ ಜೊತೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಮೃತ ಬಾಣಂತಿ ಹೆಸರು ದಿನೇಶ್ ಸಾಹೇಬ್ರಿಗೆ ಗೊತ್ತೇ ಇರಲಿಲ್ಲ. ಯಾರು ಅದು ಅಂತ ಕೇಳಿ ಸುಮಯ್ಯ ಅಂತ ಹೇಳಲು ತಡಬಡಾಯಿಸಿದ್ರು. ಮೊನ್ನೆ ಯಾರು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ಅವರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ಇನ್ನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಚಿವರಿಗೆ ಧಿಕ್ಕಾರದ ಸ್ವಾಗತ ಸಿಕ್ತು. ಶ್ರೀರಾಮುಲು ಪ್ರತಿಭಟನೆ ನಡೆಸುತ್ತಿದ್ದ ಜಾಗಕ್ಕೆ ಹೋಗಿ ಚರ್ಚೆ ಮಾಡಿದ್ರು. ಈ ವೇಳೆ ನಾವು ರಾಜೀನಾಮೆ ಕೇಳ್ತಿಲ್ಲ, ಕೆಲಸ ಮಾಡಿ ಎಂದ್ರು ರಾಮುಲು. ತಪ್ಪಿತಸ್ಥರ ವಿರುದ್ಧ ಸಿಎಂ ಕ್ರಮದ ಎಚ್ಚರಿಕೆ. ಪರಿಹಾರ ಹೆಚ್ಚಳದ ಬಗ್ಗೆ ಸಿಎಂ ಮೌನ. ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಸರ್. ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ 5 ಲಕ್ಷ ಪರಿಹಾರ ಕೊಡ್ತಾರೆ. ಜೀವಗಳು ಹೋಗಿದೆ, ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನು ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳಪ್ಪ? ಕೇಳ್ತಾ ಇದ್ದಾರೆ ಸರ್, ಕಡಿಮೆ ಆಯ್ತು ಅಂತ ಸರ್. ಜಿಲ್ಲಾಸ್ಪತ್ರೆಗೆ ಲೋಕ ರೇಡ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬಳ್ಳಾರಿ ಜಿಲ್ಲಾಸ್ಪತ್ರೆ ವಿಮ್ಸ್ ಹಾಸ್ಪಿಟಲ್ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್, ICU ಘಟಕ ಹಾಗೂ ಔಷಧಿ ಉಗ್ರಾಣದಲ್ಲಿ ಪರಿಶೀಲನೆ ನಡೆಸಿದ್ರು. ಔಷಧಿ ಉಗ್ರಾಣದಲ್ಲಿ ಬಾಣಂತಿಯರ ಸಾವಿಗೆ ಕಾರಣವಾದ IV ಗ್ಲೂಕೋಸ್ ಬಾಟಲಿಗಳು ಪತ್ತೆಯಾಗಿದ್ವು. ಜಿಲ್ಲಾ ಆಸ್ಪತ್ರೆ ಮುಂದೆ ಬಿಜೆಪಿ ಪ್ರತಿಭಟನೆ. ಆಹಾರ ನೀರು ತ್ಯಜಿಸಿ ಶ್ರೀರಾಮುಲು ಧರಣಿ. ಬಾಣಂತಿಯರ ಸಾವಿಗೆ ನ್ಯಾಯ ಕೊಡಿಸಲು ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕೂತಿದ್ದಾರೆ. ಆಹಾರ ನೀರು ತ್ಯಜಿಸಿ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಳ್ಳಾರಿ ಒಂದೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಯಾಕಂದ್ರೆ ಇವತ್ತು ಸಾಕಷ್ಟು ಮಂದಿ ಬಾಣಂತಿಯರ ಜೊತೆಲೆ ಮಕ್ಕಳು ಕೂಡ ಸತ್ತಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರೆ ಕೂಡ ಮಂತ್ರಿಗಳಂತೂ ಎಲ್ಲಿ ಬರ್ತಾ ಇಲ್ಲ. ಬಳ್ಳಾರಿಯಲ್ಲಿ ಬಲಿಯಾದಂತಹ ಬಾಣಂತಿಯರು ಬಡವರು, ಕೂಲಿ ಕಾರ್ಮಿಕರು ಅಷ್ಟೇ ಯಾಕೆ, ಕಾಂಗ್ರೆಸ್ಗೆ ಮತ ಹಾಕಿದಂತಹ ಅಲ್ಪಸಂಖ್ಯಾತರು. ಇಷ್ಟಾದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ನಿರ್ಲಕ್ಷ್ಯವನ್ನೇ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದೆ. ಇವರ ಮನೆಗಳಿಗೆ ನ್ಯಾಯ ಸಿಗೋವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.